ಕರುನಾಡಲ್ಲಿ ಭೀಕರ ಬರಗಾಲ ತಾಂಡವಾಡ್ತಾ ಇದೆ. ಮಳೆ ಇಲ್ಲದೆ ಕಾವೇರಿ ನದಿಯ ಡ್ಯಾಂಗಳಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಕೆಆರ್ಎಸ್ ಡ್ಯಾಮ್ ನೀರಿಲ್ಲದೆ ಖಾಲಿ ಆಗಿಬಿಟ್ಟಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಣ ಬಿಸಿಲಿಗೆ ಜಲಾಶಯದ ನೀರಿನ ಮಟ್ಟ ಈಗ 80 ಅಡಿಗೆ ಕುಸಿದಿದೆ. ಎಲ್ಲ ಕಡೆ ಬರಗಾಲ ಆವರಿಸಿರತಕ್ಕಂಥದ್ದು. ಮುಂಗಾರು ಮಳೆ ಇಲ್ಲದೆ ಈಗ ಡ್ಯಾಮ್ಗಳೆಲ್ಲ ಖಾಲಿಯಾಗಿದ್ದಾವೆ. ಈಗ ಜೂನು ಮುಗಿಯೋಷ್ಟರಲ್ಲಿ ಎಂಥ ಒಂದು ನೀರು ನಿಂತ್ಕೊಂಡಿರಬೇಕು ಅಂದರೆ ಪ್ರತಿಯೊಂದು ಡ್ಯಾಮ್ಗಳಲ್ಲಿ ಅಲ್ಲ ಜಲಾಶಯಗಳಲ್ಲಿ ಅಥವಾ ನದಿಗಳಲ್ಲಿ. ಆದರೆ ಎಲ್ಲಿ ಕಾಣಿಸ್ತಿದೆ ನೀರು? 6 TMs ನೀರಿನಲ್ಲಿ ಈಗ 3 TMs ಇದೆ. ಬೆಂಗಳೂರು ಮೈಸೂರು ಮಂದಿಗೆ ಇದೀಗ ಸಂಕಷ್ಟ ಶುರುವಾಗ್ಬಿಟ್ಟಿದೆ. ಇದರ ಬಗ್ಗೆ ನಮ್ಮ ರವಿ ಲಾಲಿಪಾಲ್ಯ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬಾರಿ ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ಕಾವೇರಿ ಕಣಿವೆಯಲ್ಲೂ ಕೂಡ ಮಳೆ ಬರದಂತೆ ನೀರಿನ ಅಭಾವ ಎದುರಾಗಿದೆ. KRS ಡ್ಯಾಮ್ ಅಂದರೆ ಮಂಡ್ಯ, ಮೈಸೂರು ಮತ್ತು ಬೆಂಗಳೂರು ನಗರಗಳಿಗೆ ಪ್ರಮುಖವಾಗಿ ಕುಡಿಯೋ ನೀರನ್ನು ಪೂರೈಕೆ ಮಾಡ್ತಕ್ಕಂಥ ಒಂದೇ ಒಂದು ಜಲಮೂಲ. ಸೊ ಈಗ ನಾನು KRS ಡ್ಯಾಮ್ನ ಹಿನ್ನೀರಿನಲ್ಲಿದ್ದೀನಿ, ನೋಡ್ಬೋದು. ಯಾಕೆಂದರೆ ಗರಿಷ್ಠ ಮಟ್ಟ ಇರ್ತಕ್ಕಂಥದ್ದು ಡ್ಯಾಮ್ನ 124.80 ಅಡಿ, ಆದರೆ ಇವತ್ತು ಇರ್ತಕ್ಕಂಥದ್ದು ಕೇವಲ 80 ಅಡಿ ನೀರು ಮಾತ್ರ ಸಂಗ್ರಹ ಆಗಿದೆ. ಅಂದರೆ ಡ್ಯಾಮ್ ತುಂಬಿದಾಗ 1 ವರ್ಷದ ಹಿಂದೆ ಡ್ಯಾಮ್ ಸಂಪೂರ್ಣವಾಗಿ ಚಿತ್ರಣ ಬದಲಾಗಿತ್ತು. ಅವತ್ತು ಗರಿಷ್ಠ ಮಟ್ಟ ಏನಿದೆ ಅಷ್ಟೇ ಪ್ರಮಾಣದ ನೀರು ಇತ್ತು. ಅಂದರೆ TMCಲಿ ಹೇಳೋದಾದರೆ 49.5 TMC ಅಷ್ಟು ನೀರು ಕಳೆದ ಬಾರಿ ಇದೇ ಸಂದರ್ಭದಲ್ಲಿ ಕಂಡು ಬರ್ತಾ ಇತ್ತು. ಆಗ ಕುಡಿಯಲಿಕ್ಕೆ ಅಥವಾ ಯಾವುದೇ ರೀತಿಯ ವ್ಯವಸಾಯಕ್ಕೆ ನೀರಿನ ಸಮಸ್ಯೆ ಎದುರಾಗಿರಲಿಲ್ಲ. ಆದರೆ ಈ ಬಾರಿ ಖಂಡಿತವಾಗ್ಲೂ ನೀರಿನ ಸಮಸ್ಯೆ ಎದುರಾಗುತ್ತಾ ಅನ್ನೋ ಆತಂಕ ಎಲ್ಲರನ್ನ ಕಾಡ್ತಾ ಇದೆ. ಯಾಕೆಂದರೆ ಡ್ಯಾಮ್ನ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗೋಗಿದೆ. 124 ಗರಿಷ್ಠ ಮಟ್ಟ ಹೊಂದಿರತಕ್ಕಂಥ ಡ್ಯಾಮ್ನಲ್ಲಿ ಇವತ್ತಿಗೆ 80 ಅಡಿಯಷ್ಟು ಮಾತ್ರ ನೀರು ಸಂಗ್ರಹ ಆಗಿದೆ. ಇದರಲ್ಲಿ ಅಂದರೆ ಕಳೆದ ಬಾರಿಗೂ ಈಗಲೂ ಹೋಲಿಸೋದಾದರೆ ಸುಮಾರು 44 ಅಡಿಯಷ್ಟು ನೀರು ಕಡಿಮೆ ಆಗಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಅದನ್ನೇ TMCಲಿ ಹೇಳೋದಾದರೆ 49 ಗರಿಷ್ಠ ಮಟ್ಟ ಹೊಂದಿರತಕ್ಕಂಥ ಡ್ಯಾಮ್ನ ಸಾಮರ್ಥ್ಯದಲ್ಲಿ ಇವತ್ತಿರ್ತಕ್ಕಂಥದ್ದು ಕೇವಲ 11 TMC ಮಾತ್ರ. ಕಳೆದ ಬಾರಿಗೂ ಈಗಲೂ ಸುಮಾರು 38 TMC ನೀರು ಇಲ್ಲಿ ಕಡಿಮೆ ಇರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಡ್ಯಾಮ್ನಲ್ಲಿ ಇವತ್ತಿರ್ತಕ್ಕಂಥದ್ದು ಕೇವಲ 11 TMC ಮಾತ್ರ. ಅಂದರೆ ಅದರಲ್ಲಿ ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥದ್ದು 6 TMC ಮಾತ್ರ. ಈ 6 TMCನ ಮುಂದಿನ 3 ತಿಂಗಳ ಒಳಗೆ 3 ತಿಂಗಳವರೆಗೆ ನಾವು ಕುಡಿಲಿಕ್ಕೆ ಬಳಸ್ಕೋತೀವಿ ಅಂತೇಳಿ ಈಗಾಗಲೇ ಜಿಲ್ಲಾಡಳಿತ ಮತ್ತು ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಹಾಗಾಗಿನೇ ವ್ಯವಸಾಯಕ್ಕೆ ನೀರು ಬಿಡೋಕ್ಕೆ ಸಾಧ್ಯವೂ ಇಲ್ಲ ಅಂತಕ್ಕಂಥ ಒಂದು ನಿರ್ಧಾರವನ್ನು, ಕಠಿಣ ನಿಲುವನ್ನು ಸರ್ಕಾರ ಕೈಗೊಂಡಿದೆ. ಆದರೆ ನಮಗೆ ವ್ಯವಸಾಯಕ್ಕೆ ನೀರು ಬೇಕು ಅಂತೇಳಿ ರೈತರು ಒಂದು ಕಡೆ ಒತ್ತಾಯ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಮಳೆ ಅಭಾವ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ತಲೆನೋವನ್ನು ತಂದೊಡ್ತಾ ಇದೆ. ಯಾಕೆಂದರೆ ಡ್ಯಾಮ್ನಲ್ಲಿ ಇವತ್ತಿರ್ತಕ್ಕಂಥ ನೀರಿನ ಪ್ರಮಾಣ ನೋಡಿದ್ರೆ ಮುಂದಿನ ದಿನಗಳಲ್ಲಿ, ಅಂದರೆ ಈಗ ಸದ್ಯಕ್ಕೆ ಕುಡಿಲಿಕ್ಕೆ ನೀರು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಕಂಡು ಬಂದರೂ ಮುಂದೆ ಮಳೆ ಬಂದು ಡ್ಯಾಮ್ ಭರ್ತಿ ಆಗಲಿಲ್ಲ ಅಂದರೆ ಏನು ಪರ್ಯಾಯ ಮಾರ್ಗ ಏನು ಅಂತಕ್ಕಂಥ ಒಂದು ಆತಂಕ ಎಲ್ಲರನ್ನ ಕಾಡ್ತಾ ಇದೆ. PNS ವಿಸ್ತಾರ ನ್ಯೂಸ್, ರವಿ ಲಾಲಿಪಾಳ್ಯ, ಮಂಡ್ಯ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ ನಿಖರ